ಸಂಘಟನೆ ಮಾಡಿಕೊಂಡಿದ್ವಿ. ಇವತ್ತು ಸತತ 29ನೇ ತಾರೀಕಿಂದ ಇವತ್ತುವರೆಗೂ ಕೂಡ ಎಲ್ಲ ದಲಿತ ಪರ ಸಂಘಟನೆಗಳು ಹೋರಾಟವನ್ನು ಸಂದರ್ಭದಲ್ಲಿ ನಾವು ಡಿಸೆಂಬರ್ 6ಕ್ಕೆ ಬೈಲ್ಮೇಳ ಕ್ಲಾಸಲ್ಲಿ ಅಂಬೇಡ್ಕರ್ ಸ್ಥಾಪನೆ ಆಗಬೇಕಿತ್ತು. ಕಾರಣಾಂತರಗಳಿಂದ ಅಲ್ಲಿ ಜಾಗ ತಪ್ಪಿಸಿ ನಮಗೆ ಕೆಂಪೇಗೌಡರು ಸ್ಥಳದಲ್ಲಿ ಇರಬೇಕಾದಂಥ ಜಾಗದಲ್ಲಿ ಅಂಬೇಡ್ಕರ್ ಪುಸ್ತಕದ ಪಾಲನವರು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ದಲಿತ ಪರ ಸಂಘಟನೆಗಳು ಈ ಸ್ಥಳದಲ್ಲಿ ಬಾಬಾ ಸಾಹೇಬ್ ಪುಸ್ತಕದಲ್ಲಿ ಸ್ಥಾಪನೆ ಆಗ್ತಿದೆ. ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಕಲನದ ಘೋಷಣೆಯನ್ನು ಕೂಡ ಮಾಡಬೇಕು ಅಂತ ಮೇಲೆ ಒತ್ತಾಯ ಮಾಡ್ತೀವಿ. ಎಲ್ಲ ದಲಿತ ಪರ ಸಂಘಟನೆಗಳು ಅವ್ರಿಗೆ ಆಭಾರಿಯಾಗಿರ್ತೀವಿ. ಎಮ್ಎಲ್ಎ ಜೊತೆ ಅಂಬೇಡ್ಕರ್ ಸಂಕಲನ ಮಾಡಬೇಕು ಇವತ್ತಿಂದಲೇ ಸ್ಥಾಪನೆ ಇಂಜಿನಿಯರ್ ಕಳಿಸಿ ಕೆಲಸ ಮಾಡಬೇಕು. ಸಂಬಂಧಪಟ್ಟ ಅರ್ಜಿಯನ್ನು ಮಾಡಿ ರಿಯಲೈಸರ್ಗೆ ಒತ್ತಾಯ ಮಾಡ್ತೀವಿ. ಆದಷ್ಟು ಬೇಗ ಇದು ಸರ್ಕಾರದ ಅನುಮತಿ ತರದೇ ನಮಗೆ ಇಲ್ಲಿ ಜಾಗ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಆದಷ್ಟು ಬೇಗ ಹೇಳಿ ನಾವು ಮಾನ್ಯ ಶಾಸಕರಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಮೈಮಳ ಕ್ರಾಸ್ನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಾಲಣ್ಣನವರು ಈ ಭಾರತ ದೇಶಕ್ಕೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮೈಮಳ ಕ್ರಾಸ್ನಲ್ಲಿರ್ತಕ್ಕಂಥ 27 ಫುಟ್ ಜಾಗದಲ್ಲಿ ಅನಾವರಣ ಮಾಡಬೇಕು ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದು, ಕೆಲವು ಕಾರಣಾಂತರದಿಂದ ಅಲ್ಲಿ ಅವಕಾಶ ಸಿಕ್ಕಿರೋ ಕಾರಣಕ್ಕಾಗಿ ನಮ್ಮೆಲ್ಲರ ಬಿಡಿಸಿ ದಲಿತ ಮುಖಂಡರ ಪರವಾಗಿ ಮತ್ತು ರಾಮನಗರ ಜಿಲ್ಲೆ ಎಲ್ಲ ದಲಿತ ಮುಖಂಡರ ಪರವಾಗಿ ಅದೇ ನಮ್ಮ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣವರು ಇದೇ ಸರ್ಕಲ್ನಲ್ಲಿ ಬಿಡದಿಯ ಹೃದಯ ಭಾಗ ಆಗಿರ್ತಕ್ಕಂಥ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪೊಲೀಸ್ ಚೌಕಿ ಇರ್ತಕ್ಕಂಥ ಜಾಗದಲ್ಲಿ ಬಾಬಾ ಸಾಹೇಬ್ರ ಆದೇಶ ಮಾಡಿದ್ದಾರೆ. ಆದೇಶದ ಜೊತೆಗೆ ಸರ್ಕಾರದಿಂದ ಅನುಮತಿಯನ್ನು ಕೊಡ್ತೀನಿ, ಪುರಸಭೆಯಿಂದ ರೆಸಲ್ಯೂಷನ್ನು ಮಾಡಿಕೊಡ್ತೀನಿ, ನಿಮ್ಮ ಪರವಾಗಿ ನಾನು ಇರ್ತೀನಿ ಅಂತೇಳಿ ಈ ಪುತ್ಥಳಿಯನ್ನು ಇಡಲಿಕ್ಕೆ ಈ ಕೇಂದ್ರ ಭಾಗವಾಗಿರ್ತಕ್ಕಂಥ ಬಿಡದಿನಲ್ಲಿ ಬಾಬಾ ಸಾಹೇಬರ ಪ್ರತಿಮೆ ಅನಾವರಣ ಆಗಲಿ ಅಂತೇಳಿ ಬಹಳ ಹೃತ್ಪೂರ್ವಕವಾಗಿ ನಮ್ಮೆಲ್ಲರ ಜೊತೆಗೂಡಿ ಬಹಳ ವಿಚಾರವಾಗಿ ನಮಗೆ ಅಂದುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಬಿಡದಿ ಭಾಗದ ಎಲ್ಲ ದಲಿತ ಮುಖಂಡರ ಪರವಾಗಿ, ರಾಮನಗರ ಜಿಲ್ಲೆ ಎಲ್ಲ ದಲಿತ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈಗಲೇ ಈ ಕ್ಷಣದಿಂದಲೇ ಇಂಜಿನಿಯರ್ ಅವರು ಬಂದು ಈ ಜಾಗ ಗುರುತಿಸಿ ಈ ಸ್ಥಳವನ್ನು ಪೀಠ ಮತ್ತು ಮತ್ತೊಂದು ಕಾಮಗಾರಿಗೆ ಇವತ್ತಿಂದಲೇ ಚಾಲನೆ ಕೊಡ್ತೀರಿ ನಾವೆಲ್ಲರೂ ಕೂಡ ಅಭಿಪ್ರಾಯಪಟ್ಟಿರ್ತೀವಿ. ಅಲ್ಲದೆ ನಮ್ಮೆಲ್ಲ ದಲಿತ ಮುಖಂಡರು ಈಗ ಪುರಸಭೆ ಕಾರ್ಯಾಧಿಕಾರಿಗಳಿಗೆ ಮುಖ್ಯಾಧಿಕಾರಿಗಳಿಗೆ ರೆಸಲ್ಯೂಷನ್ ಮಾಡಲಿಕ್ಕೆ ಪತ್ರವನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದೀವಿ ಬಂಧುಗಳೇ. ಮತ್ತು ಇನ್ನೊಂದು ವಿಚಾರ ಏನಂತ ಅಂದರೆ, ಈ ಒಂದು ಹೋರಾಟಕ್ಕೆ ಸತತವಾಗಿ ಕಳೆದ 29ನೇ ತಾರೀಕಿಂದ ಈ ಕ್ಷಣದವರೆಗೂ ಎಲ್ಲ ದಲಿತ ಮುಖಂಡರುಗಳು ಯಾವುದೇ ವೈಯಕ್ತಿಕ ಕೆಲಸ ಇದ್ದರೂ ಕೂಡ ಬದಿಗೊತ್ತಿ ಶ್ರಮ ಪಟ್ಟಿರ್ತಕ್ಕಂಥ ಈ ಒಂದು ಕ್ಷಣಕ್ಕೆ ಜಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಮಾನ್ಯ ಜನಪ್ರಿಯ ಶಾಸಕರ ಬಾಲಣ್ಣನವರ ಜೊತೆಲಿ ನಾವು ಇರ್ತೀವಿ ಅಂತೇಳಿ ಎಲ್ಲರ ಒಕ್ಕಲುತನದಿಂದ ಹೇಳ್ತಾ ಈ ಒಂದು ಸಭೆಯನ್ನು ಕುರಿತು ಮಾತಾಡಲಿಕ್ಕೆ, ಈ ಕ್ಷಣವನ್ನು ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಜೈ ಭೀಮ್.